ನೋಡಿ ಇದನ್ನ ಟೆಸ್ಟ್ ಅಂತ ಕರೀತೀವಿ. ಏನಂತೀವಿ? ಟೆಸ್ಟ್. ಇದನ್ನ ಕನ್ನಡದಲ್ಲಿ ಗಾಜಿನ ಪ್ರಮಾಣ ಅಂತೇಳಿ ಕರಿತೀವಿ. ಇದನ್ನ ಪರೀಕ್ಷೆ ಮಾಡೋಕ್ಕೆಲ್ಲ ನಾವು ಬಳಸ್ತೀವಿ. ಸೊ ಇವತ್ತು ನಾವು ಆಮ್ಲ ಮತ್ತು ಪ್ರತ್ಯಾಮ್ಲ ಮತ್ತು ಲವಣಗಳು ಅನ್ನುವಂತಹ ಪಾಠದಲ್ಲಿ ಪರೀಕ್ಷೆ ಹೇಗೆ ಮಾಡೋದು, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಹೇಗೆ ಪರೀಕ್ಷೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ನೈಸರ್ಗಿಕ ಸೂಚಕಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಒಂದು ಚೈನಾ ರೋಸ್ನ ಒಂದು ದ್ರಾವಕ ಮಾಡ್ಕೊಂಡಿದ್ದೀವಿ ಮತ್ತು ಅರಿಶಿನ ಪುಡಿಯ ಒಂದು ದ್ರಾವಕವನ್ನು ಮಾಡ್ಕೊಂಡಿದ್ದೀವಿ. ಸೊ ಇವು ನೈಸರ್ಗಿಕ ಸೂಚಕಗಳು, ಇಂಡಿಕೇಟರ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆಯಿತಾ? ನಾವು ಚೈನಾ ರೋಸನ್ನು ಹೆಂಗೆ ಮಾಡ್ಕೊಂಡ್ವಿ? ಸೊ ಈ ರೀತಿಯ ಗಾಢ ಗುಲಾಬಿ ಬಣ್ಣ ಥರದ್ದು ಆಗಿದೆ ಅಲ್ವಾ? ಸೊ ಈಗ ನಾವು ಅದೇ ರೀತಿಯಾಗಿ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಕೂಡ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಒಂದು ಸೋಪಿನ ಸೊಲ್ಯೂಷನ್, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಅದರ ದ್ರಾವಣವನ್ನು ತಯಾರು ಮಾಡಿ ಇಟ್ಕೊಂಡಿದ್ವಿ. ಅದೇ ರೀತಿ ಈ ಬೀಕರ್ನಲ್ಲಿ, ಇದನ್ನ ಬೀಕರ್ ಅಂತ ಕರಿತೀವಿ, ಇದರಲ್ಲೂ ಕೂಡ ಆಮ್ಲದ ಅಂದರೆ ಸಿಟ್ರಸ್ ಆಮ್ಲ, ನಿಂಬೆ ಹಣ್ಣಿನ ರಸವನ್ನು ಮಾಡಿಕೊಂಡು ದ್ರಾವಕವಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಈಗ ಇವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ನೈಸರ್ಗಿಕ ಸೂಚಕಗಳನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಈ ಟೆಸ್ಟ್ ಟ್ಯೂಬ್ನಲ್ಲಿ ಈ ನೈಸರ್ಗಿಕ ದ್ರಾವಣಗಳನ್ನ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದ ಹಾಕೊಳ್ಳೋಣ. ಸೊ ಈ ನೈಸರ್ಗಿಕ ದ್ರಾವಕಗಳನ್ನ ಹಾಕೊಂಡು ನಾವು ಇದನ್ನ ಸೂಚಕಗಳನ್ನ ಹಾಕ್ಕೊಂಡು ಈಗ ಪರೀಕ್ಷೆ ಮಾಡೋಣ. ನಮಗೆ ಗೊತ್ತಿಲ್ಲ ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಅಂತ ನಮಗೆ ಗೊತ್ತಿಲ್ಲ ಅಂದ್ಕೊಳ್ಳೋಣ. ಸರಿನಾ? ಈಗ ಇದು ಯಾವ ಬಣ್ಣ ಇದೆ? ಇದು ಅಂದರೆ ತಿಳಿ ಕೆಂಪು ಬಣ್ಣ ಇದೆ ಅಲ್ವಾ? ಸೊ ಬರ್ಕೊಳ್ಳಿ, ಫಸ್ಟ್ ಅದು ಬಣ್ಣ ಏನಿದೆ ಅಂತ ಬರ್ಕೊಳ್ಳಿ. ಇದು ದಾಖಲಾಡ್ದು ಕೋಷ್ಟಕ 4.4. ಆರಂಭಿಕ ಬಣ್ಣ ಯಾವುದಿದೆ ನೋಡು, ಇಲ್ಲಿ ಇದೆ ಆರಂಭಿಕ ಬಣ್ಣ. ಇಲ್ಲಿ ಇದು ಬರ್ಕೊ. ಆರಂಭಿಕ ಬಣ್ಣ ಯಾವುದಿದೆ? ಸರಿ ದಾಸವಾಳದಲ್ವಾ? ಓಕೆ ಬರ್ಕೊಳ್ಳಿ. ಆರಂಭಿಕ ಬಣ್ಣ ಇದು ಕೆಂಪು. ಸರಿ, ಇದಕ್ಕೆ ನಾವೇನು ಮಾಡ್ತೀವಿ? ಈಗ ನೋಡಿ, ಇದು ಯಾವುದು ಅಂತ ನಮಗೆ ಗೊತ್ತಿದೆ. ಇದು ಯಾವುದು ಅಂತ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ಈಗ ನಾವೇನು ಮಾಡ್ತೀವಿ? ಇದಕ್ಕೆ ಈ ಟೆಸ್ಟ್ ಸ್ಟೋವ್ಗೆ ಹಾಕ್ತಾ ಇದ್ದೀವಿ. ಸೊ ಯಾವ ಬಣ್ಣ ಬರುತ್ತೆ ನೋಡಿ, ಧನಂಜಯ. ಸೊ ಯಾವ ಬಣ್ಣ ಬಂತು ನೋಡಿ, ಗ್ರೇ ಕಲರ್ ಬರ್ತಾ ಇದೆ ಅಲ್ವಾ? ನೋಡಿ, ಪಿಂಕ್ ಕಲರ್ ಇದೆ. ಈ ರೀತಿಯಾದ ವೈಲೆಟ್ ಬಣ್ಣ ನೋಡಿ, ವೈಟ್. ಸೊ ಈ ವೈಲೆಟ್ ಬಣ್ಣಕ್ಕೆ ತಿರುಗ್ತಾ ಇದೆ. ಸೊ ಹಾಗಿದ್ರೆ ಈ ರೀತಿ ಬಣ್ಣ ಬರುವಂತಹದ್ದು ಯಾವುದಾಗಿರುತ್ತೆ? ಹಾಗಾದ್ರೆ ಇದು ಏನಾಗಿರುತ್ತೆ? ಪ್ರತ್ಯಾಮ್ಲ ಆಗುತ್ತೆ. ಅಂದ್ರೆ ಇದು ಹಸಿರು ಅಲ್ಲ, ಕಪ್ಪು ಅಲ್ಲ, ಅಥವಾ ಗ್ರೇ ಕಲರ್ ಅಲ್ವಾ? ಸೊ ಇದು ಪ್ರತ್ಯಾಮ್ಲ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೇ ರೀತಿ ಇನ್ನೊಂದು ರೀತಿಯ ಟೆಸ್ಟ್ ಮಾಡೋಣ. ನಾವೀಗ ಈ ಟೆಸ್ಟ್ ಬಳಿ ಮತ್ತೆ ಅದೇ ರೀತಿಯ ಚೈನಾ ರೋಸಿನ ಸೊಲ್ಯೂಷನ್ ಅನ್ನ ಹಾಕ್ಕೊಳ್ಳೋಣ. ಆಯ್ತಾ? ಇದನ್ನ ಹಾಕ್ಕೊಂಡು ನಾವೀಗ ತಯಾರು ಮಾಡಿಟ್ಕೊಂಡಂತಹ ಇದ್ರ ಸೊಲ್ಯೂಷನನ್ನು ಹಾಕೋಣ, ನಿಂಬೆ ಹಣ್ಣಿನ ಸೊಲ್ಯೂಷನ್ನ ಹಾಕೋಣ. ಅದು ನಮಗೆ ಆಮ್ಲನ ಪ್ರತ್ಯಾಮ್ಲನ ಗೊತ್ತಿಲ್ಲ. ಕಲಿತಾ ಹೋಗೋಣ. ನೋಡಿ ಯಾವ ಬಣ್ಣ ಬರ್ತಾ ಇದೆ? ರೆಡ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಬಣ್ಣ ಅಲ್ವಾ? ಸೊ ಒಂಥರ ಕೆಂಪು ರೀತಿಯ ಬಣ್ಣ ಅಲ್ವಾ? ಫಸ್ಟು ಈ ರೀತಿಯ ಬಣ್ಣ ನೋಡಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಗಾಢವಾಗಿದೆ, ಇದು ಎಷ್ಟು ತಿಳಿ ಇದಾಗಿದೆ, ರೆಡ್ ಕೆಂಪು ಬಣ್ಣ ಇದೆ ಅಲ್ವಾ? ಸೊ ಹಾಗಿದ್ರೆ ಇದು ಯಾವುದು ನಾವು ಮಾಡಿದ್ದು? ಪ್ರತ್ಯಾಮ್ಲ. ಆಮ್ಲ ಹಸಿರು ಅಲ್ಲದ ಕೈ ಅಡ್ಡು ಕೊಟ್ಬಿಟ್ಟ. ಸೊ ಪ್ರತ್ಯಾಮ್ಲ ಬಂದ್ಬಿಟ್ಟು ಆಮ್ಲ ಬಂದ್ಬಿಟ್ಟು ಕೆಂಪು ಬಣ್ಣ ಬಂದಿದೆ ಅಲ್ವಾ? ಸೊ ಇದು ಯಾವುದು? ನೈಸರ್ಗಿಕ ಸೂಚಕವಾದ ಚೈನಾ ರೋಸ್ ಆಯಿತು. ಈಗ ನಾವು ಅದೇ ರೀತಿ ಇದೆ ಅರಿಶಿನ ಪುಡಿಯ ಬಣ್ಣವನ್ನ ಚೆಕ್ ಮಾಡೋಣ. ಅರಿಶಿನ ಪುಡಿಯ ಬಣ್ಣ ನನಗೂ ಕಂದಿ ಸೈಡ್ ಮಿಸ್ ಕೈ ಕೊಟ್ಬಿಟ್ಟಂತೆ. ಈಗ ಇದಾಯ್ತಾ? ಈಗ ಇದನ್ನ ಚೆಕ್ ಮಾಡಿ. ಇದು ಕೂಡ ಒಂದು ನೈಸರ್ಗಿಕ ಸೂಚಕ. ಇದು ಯಾವ್ದಿಂದ ಮಾಡಿರೋದು ಹೇಳಿ? ಅರಿಶಿನ ಪುಡಿಯಿಂದ ಅಲ್ವಾ? ಸೊ ಅರಿಶಿನ ಪುಡಿಯಿಂದ ಸ್ವಲ್ಪ ತಗೊಳ್ಳೋಣಂತೆ, ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳೋಣ. ಸೊ ಇದನ್ನ ತಗೊಂಡು ಈಗ ನಮಗೆ ಇದು ಆಮ್ಲದಿಂದ ಪ್ರತ್ಯಾಮ್ಲದಿಂದ ರೆಡಿ ಮಾಡ್ಕೊಂಡಿದ್ವಿ ಒಂದು ಸೊಲ್ಯೂಷನ್ ಅಲ್ವಾ? ಚೆಕ್ ಮಾಡ್ಕೊಳ್ಳೋಣ, ನೋಡೋಣ. ಇವಾಗ ಹಾಕೋಣ. ನೋಡಿ ಯಾವ ಬಣ್ಣ ಬರ್ತಾ ಇದೆ? ಬಣ್ಣನೇ ಬರ್ತಾ ಇದೆ ಅಲ್ವಾ? ಸ್ವಲ್ಪ ನೋಡಿ, ಈ ಬಣ್ಣಕ್ಕೂ ಈ ಬಣ್ಣಕ್ಕೂ ವ್ಯತ್ಯಾಸ ಕಾಣಿಸ್ತಿದೆಯಾ? ಸ್ವಲ್ಪ ಗಾಢವಾಗಿದೆ. ಇನ್ನೊಂದು ಸ್ವಲ್ಪ ಸೊಲ್ಯೂಷನ್ ಬೇಕಿದ್ರೆ ಹಾಕೊಳ್ಳೋಣಂತೆ. ಪ್ರಮಾಣ ಸ್ವಲ್ಪ ಕರೆಕ್ಟಾಗಿರಬೇಕು, ಹಾಗಾದರೆ ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ. ಸರಿನಾ? ನೋಡಿ ಎಷ್ಟು ಹಾಕಿದ್ರೆ ಅಷ್ಟೇ ಸೊಲ್ಯೂಷನ್ ಬರ್ತಾ ಇದೆ. ಸೊ ಅಂದರೆ ತಿಳಿ ಹಳದಿ ಬಣ್ಣ ಬರ್ತಾ ಇದೆ. ಸೊ ತಿಳಿ ಹಳದಿ ಬಣ್ಣ ಬಂತು ಅಂದರೆ ಇದು ಯಾವುದು? ಹಾಗಾದರೆ ಆಮ್ಲನ
ಪ್ರತ್ಯಾಮ್ಲನ ಯಾವ್ದಾಗಿರುತ್ತೆ? ಪ್ರತ್ಯಾಮ್ಲ. ಪ್ರತ್ಯಾಮ್ಲ. ಅದನ್ನ ನೋಟ್ ಮಾಡ್ಕೊಳ್ಳಿ. ಅರಿಶಿನ ಧೂಳು ಕೋಷ್ಟಕ 4.3 ಇದೆ ನೋಡಿ. ನಾವು ಚೆಕ್ ಮಾಡಿದ್ದು ಲಿಂಬೆ ರಸದಿಂದ ಅಲ್ವಾ? ಸೊ ಲಿಂಬೆ ರಸದ ಮೇಲೆ ಏನು ಫಸ್ಟ್ ಹಳದಿ ಆಗಿತ್ತು ಅಂತ ಬರ್ಕೊಳ್ಳಿ. ಹಳದಿ ಆಗಿತ್ತಲ್ವಾ? ಈಗ ಇದನ್ನು ಇಲ್ಲಿಗೆ ಹಾಕ್ಬಿಟ್ಟಣಂತೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ತಗೊಂಡು ನೆಕ್ಸ್ಟ್ ಈಗ ಈ ಸೊಲುಷನ್ನ ಹಾಕೋಣ. ಆಯ್ತಾ? ಯಾವ ಬಣ್ಣ ಬರ್ತಾ ಇದೆ? ತುಂಬಾ ಹಳದಿ ಇದೆಯಾ? ಇಲ್ಲ. ಸ್ವಲ್ಪ ನೋಡ್ಕೊಳ್ಳೋದು. ಸೊಲ್ಯೂಷನ್ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ ಸರಿಯಾಗಿ ರಿಸಲ್ಟ್ ಬರುತ್ತೆ. ಜಾಸ್ತಿ ಹಾಕಿ ಇದು ಜಾಸ್ತಿ ಆಗಬಾರ್ದು, ಇಲ್ಲ ಇದು ಕಡಿಮೆ ಆಗಿ ಇದು ಕಡಿಮೆ ಆಗಬಾರ್ದು. ನೋಡಿ ಅರ್ಶಿನ ಬಣ್ಣನೇ ಇದೆಯಾ? ಇಲ್ಲ. ಎಲ್ಲ ಸ್ವಲ್ಪ ಹಸಿರ ಕಾಣಲ್ವಾ? ಲೈಟ್ ಗ್ರೀನ್ ಅಲ್ವಾ? ನಾವು ಡೈರೆಕ್ಟಾಗಿ ಲೆಮನನ್ನೇ ಸ್ಕ್ವೀಸ್ ಮಾಡಿಬಿಡೋಣ ಅಲ್ವಾ? ಅದರಲ್ಲಿ ನೀರು ಜಾಸ್ತಿ ಹಾಕಿರೋದ್ರೂ ಕೂಡ ಕೆಲವೊಂದ್ಸರಿ ಬರ್ದೇ ಇರೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ಸ್ವಲ್ಪ ಶೇಕ್ ಮಾಡೋಣ. ನೋಡಿ ಹಳದಿ ಬಣ್ಣಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅಂದರೆ ಒಂದು ಸ್ವಲ್ಪ ಹಸಿರಾದ ಬಣ್ಣ ಬರುತ್ತಲ್ವ, ಆ ಬಣ್ಣಕ್ಕೆ ತಿರುಗ್ತಾರೆ. ಸೊ ಹಂಗಾರೆ ಇದು ಏನಿದು? ತಿರುಗಿ ಹಸಿರು ಬಣ್ಣ ಬಂದರೆ ಆಮ್ಲ. ಅಂದರೆ ನಾವು ಚೆಕ್ ಮಾಡಿದ್ದು ಯಾವುದು? ಆಮ್ಲ. ಸೊ ನಿಮಗೆ ಇನ್ನೂ ಕ್ಲಾರಿಫೈ ಬೇಕು ಅಂದರೆ ಒಂದು ಲಿಟ್ಮಸ್ ಪೇಪರ್ ಬರುತ್ತೆ. ಲಾಸ್ಟ್ ಟೈಮ್ ಮಾಡಿದ್ವಿ ಗೊತ್ತಾ? ಸ್ಟ್ರೈಸ್ ಪೇಪರ್ಸ್ಗಳು. ಸೊ ಅದರಲ್ಲಿ ಬಣ್ಣದ ಗುರುತನ್ನು ನೋಡಿದ್ವಿ, ಯಾವ ಬಣ್ಣ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನೆಲ್ಲ ನೋಡಿದ್ವಲ್ಲ. ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ಕಲರ್ಸ್ಗಳಲ್ವಾ? ಕಲರ್ಸ್ ಅಲ್ವಾ? ಯಾವ್ಯಾವ ಬಣ್ಣ ಇದೆ ನೋಡಿ ಅಲ್ವಾ? ಎಷ್ಟೊಂದು ರೀತಿಯ ಬಣ್ಣಗಳಿವೆ. ಈ ರೀತಿಯಾಗಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೈಸರ್ಗಿಕ ಸೂಚಕಗಳನ್ನ ಬಳಸ್ಕೊಂಡು ನಾವು ಇವುಗಳ ಬಣ್ಣವನ್ನು ತಿಳ್ಕೊಬೇಕಾಗುತ್ತೆ. ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಅಂತ ಹೇಳಿ. ಓಕೆನಾ? ಅರ್ಥ ಆಯ್ತಲ್ವಾ? ಈಗ ನೀವು ಪರೀಕ್ಷೆ ಮಾಡೋ ಕಡೆನ